ಇದು ಏಳುಮಂದಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಚಿಕ್ಕನಹಳ್ಳಿ ಬನ್ನೂರುಗಟ್ಟೆ ರಸ್ತೆ ಇದೆಯಲ್ಲ, ಆ ರಸ್ತೆಯಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ. ಇದಕ್ಕೆ ಹತ್ತತ್ರ ಒಂದು 300 ವರ್ಷದ ಇತಿಹಾಸನೇ ಇದೆ. ಇಲ್ಲಿ ಭಗವತಿಯಾಗಿರ್ತಕ್ಕಂಥ ಏಳುಮಂದಮ್ಮ ನೆಲೆಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜಾಗ. ನೋಡಿ, ಈ ದೇವರು ಕಾಣ್ತಾ ಇದೆಯಲ್ಲ, ಇದು ಏಳುಮಂದಮ್ಮ ಅಂತ ಹೇಳಿಬಿಟ್ಟು ಇಲ್ಲಿ ಭಕ್ತಿ ಒಂದೇ ನಡೆಯುತ್ತೆ. ಈ ಭಕ್ತಿಯಿಂದ ನೀವೇನು ಪ್ರಾರ್ಥನೆ ಮಾಡಿಕೊಂಡು ಕೂಡ ಇಲ್ಲಿ ಶತಸಿದ್ಧಾರಿ. ಹಾಗೆಯೇ ನೋಡಿ, ಇದು ಯಲ್ಲಮ್ಮ ದೇವಿ ಹಾಗೂ ಗಂಗಮ್ಮ ದೇವಿ ದೇವರಿದು ಅದರಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ. ಇದು ಚಿಕ್ಕನಹಳ್ಳಿ ಮೇನ್ ರೋಡ್ ಇದೆಯಲ್ಲ, ಆ ಮೇನ್ ರೋಡ್ನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ದೇವಸ್ಥಾನ ಮತ್ತು ಮಹಾಶಕ್ತಿ ಇರ್ತಕ್ಕಂಥ ದೇವಸ್ಥಾನ. ಹಾಗೆ ನೋಡಿ, ಇದು ನಗರಾಂಬಿಕೆ ಓಂ ಶಕ್ತಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿ ಓಂ ಶಕ್ತಿ ನೆಲೆಸಿಯಾಳೆ. ಜೊತೆಗೆ ಬೇಡಿದ್ದೆಲ್ಲ ಕೊಡ್ತಕ್ಕಂಥ ಒಂದು ದೊಡ್ಡ ಮಹಾ ಚೈತನ್ಯ ದೇವತೆ ಇದು. ಇಲ್ಲಿ 4 ಶಕ್ತಿಗಳ ಸಂಗಮ ಅಂತಲೇ ಹೇಳ್ಬೋದು. ಒಂದು ಮೊದಲನೇದಾಗಿ ಮುಖ್ಯವಾಗಿ ಏಳುಮಂದಮ್ಮ ಅಂತಂದರೆ ಇಲ್ಲಿ ಸಪ್ತಮಾತೃಕೆಯರು ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಮಹಾ ಚೈತನ್ಯವಾಗಿರ್ತಕ್ಕಂಥ, ಜೊತೆಗೆ ಅದ್ಭುತವಾಗಿರ್ತಕ್ಕಂಥ, ಜೊತೆಗೆ ನಿತ್ಯ ಶುದ್ಧ ಬುದ್ಧವಾಗಿರ್ತಕ್ಕಂಥ ಒಂದು ಮಹಾ ಚೈತನ್ಯವಾಗಿರ್ತಕ್ಕಂಥ ಇದು ದೇವಸ್ಥಾನ. ಇಲ್ಲಿ ಬಂದವರು ಯಾರೂ ಇದುವರೆಗೂ ಬರೀ ಕೈನಲ್ಲೇ ಹೋಗಿಲ್ಲ. ಜೊತೆಗೆ ಇಲ್ಲಿ ನೀವು ಏನು ಬೇಡ್ಕೊಳ್ಳಿ ಅದೆಲ್ಲ ಸಿದ್ಧಿಯಾಗಿರೋದೇ ಇದೆ. ಎಷ್ಟೋ ಜನ ಇಲ್ಲಿ ಭಕ್ತಾದಿಗಳು ಬರ್ತಾರೆ, ತಮ್ಮ ಪ್ರಾರ್ಥನೆ ಸಲ್ಲಿಸ್ತಾರೆ. ಆ ಪ್ರಾರ್ಥನೆಯಿಂದ ಅವ್ರಿಗೆ ಏನೇನು ಬೇಕೋ ಇಷ್ಟಾರ್ಥಗಳು ಸರ್ವವನ್ನು ಪಡಿತಾರೆ. ಹಾಗೆಯೇ ನೋಡಿ, ಇದೇ ಜಾಗದಲ್ಲಿ ಈಶಾನ್ಯ ಮೂಲೆಯಲ್ಲಿ, ಈ ದೇವಸ್ಥಾನದ ಈಶಾನ್ಯ ಮೂಲೆಯಲ್ಲಿ ಒಂದು ಬನ್ನಿ ಮರ ಇದೆ. ಈ ಬನ್ನಿ ಮರಕ್ಕೆ ನೀವು ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ನೀವು ಮುಡುಪು ಕಟ್ಟಿತು ಅಂತಂದರೆ ಅಲ್ಲಿ ನಿಮಗೆ ಶನಿದೋಷ ಎಲ್ಲ ನಿವಾರಣೆ ಆಗುತ್ತೆ. ಹಾಗೆ ಗುರುದೋಷ ಏನಾದರೂ ಇತ್ತು ಅಂತಂದರೆ ಇಲ್ಲೇ ಪಕ್ಕದಲ್ಲಿ ನೋಡಿ, ಇದು ಅತ್ತಿ ಮರ ಇದೆ. ಈ ಅತ್ತಿ ಮರದಲ್ಲಿ ನೀವು ನಿಂತ್ಕೊಂಡು ಒಂದು 7 ಸುತ್ತು ಹಾಕಿ ನಮಸ್ಕಾರ ಮಾಡಿ ಪ್ರತಿನಿತ್ಯ ಇದನ್ನು ಅಂದರೆ ಹತ್ತತ್ರ ಒಂದು 12 ದಿವಸ ಏನಾದರೂ ಮಾಡ್ತು ಅಂತಂದರೆ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತಂತಲೇ ಹೇಳ್ಬೋದು. ಅಂಥ ಮಹಾ ಚೈತನ್ಯ ಇರ್ತಕ್ಕಂಥ ಒಂದು ದೇವಸ್ಥಾನ. ಹಾಗೆಯೇ ಅಲ್ಲಿ ಒಂದು ಧರ್ಮಕರ್ತರು ಇದ್ದಾರೆ, ಅವ್ರ ಹತ್ರ ನಾವು ಒಂಚೂರು ಮಾತಾಡೋಣ. ನಮಸ್ಕಾರ ರಾಯರೇ. ಹಾಂ, ಈಗ ನೀವು ತುಂಬ ವರ್ಷದಿಂದ ಇಲ್ಲಿ ಇದ್ದೀರಿ, ಈ ಇದನ್ನು ದೇವಸ್ಥಾನ ನೋಡ್ಕೊಳ್ತಾ ಇದ್ದೀರಿ, ಎಲ್ಲ ಮಾಡ್ತಾಯಿದ್ದೀರಿ. ಇದು ತುಂಬ ಸಂತೋಷವಾಗಿರ್ತಕ್ಕಂಥ ವಿಷಯ. ಇಲ್ಲಿ ವಿಶೇಷತೆ ಏನಿದೆ ದಯವಿಟ್ಟು ಒಂದು ಸ್ವಲ್ಪ ತಿಳಿಸ್ಬೇಕು ನಮಗೆ. ವಿಶೇಷತೆ ಅಂದರೆ ಇಲ್ಲಿ ಬಂದವರಿಗೆ ಒಳ್ಳೆ ಕಾರ್ಯಗಳು ನಡೆದುಕೊಟ್ಟಿದೆ. ಏನೇ ಬೇಡ್ಕೊಂಡ್ರು ಕಾರ್ಯ ನೆರವೇರುತ್ತೆ. ಇದು ಇತಿಹಾಸದ ದೇವಸ್ಥಾನ. ಸುಮಾರು ಒಂದು 250-300 ವರ್ಷದ ಇತಿಹಾಸ ಇದೆ. ಆಯಿತಾ. ಆಮೇಲೆ ನಮ್ಮ ತಾತ ಮುತ್ತಾತ್ನವ್ರ ಕಾಲದಿಂದ ಇದಿದೆ. ಈಗ ಅವರು ತಿರೋದ್ಮೇಲೆ ನಾವು ಮತ್ತು ನಮ್ಮ ತಂದೆಯವರು ಈಗ ನಾವು 4 ಫ್ಯಾಮಿಲಿ ಇದನ್ನು ಈ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ತುಂಬ ನಮಗೆ ಯಾವುದೇ ಕಾರಣಕ್ಕೆ ನಮ್ಮ ತೊಂದರೆ. ನಿಮ್ಮ ಹಿಂದಿನ ಎಷ್ಟು ತಲೆಗಳು ಇದು ಇತಿಹಾಸ ಇದೆ? ಇತಿಹಾಸ ಅಂದರೆ ಒಂದು 3 ತಲೆಮಾರು ಸರ್. 3 ರಿಂದ 4 ತಲೆಮಾರು ಅಂತ ತಲೆಮಾರಿದೆ. ಈಗ ದೇವಸ್ಥಾನ ಪ್ರತಿಷ್ಠೆ ಆಗಿ ನಮಗೆ ಇದು ಕಟ್ಟಿ ನಮಗೆ ಒಂದು 15 ವರ್ಷ ಆಗಿದೆ. ನೀವು ಕಟ್ಟಿ ಹಳೇದಂದ್ರೆ ನಮಗೆ ಸುಮಾರು ಒಂದು 200 ವರ್ಷದ ಇತಿಹಾಸ ಇದೆ. 200-300 ವರ್ಷದ್ದು ಅವೆಲ್ಲ ಹುಟ್ಟೇ ಇರಲಿಲ್ಲ. ಆದ್ರೆ ಇಲ್ಲಿ ಬಂದು ಯಾರೇ ಏನೇ ಕೋರಿಕೆ ತಗೊಂಡೋದ್ರು ಕೂಡ ಕೋರಿಕೆ ನೆರವೇರ್ತಾ ಇದೆ. ಭಕ್ತಿಯಿಂದ ನಾವು ಎಮ್ಮನ್ನು ಬೇಡ್ಕೋಬೇಕು. ತುಂಬಾ ಇತಿಹಾಸ ಇದೆ ನಮ್ಮ ದೇವರ ಚಿಕ್ಕನಹಳ್ಳಿ. ಇದಕ್ಕೇನೆ ತುಂಬಾ ನಂಬರ್ ಫೇಮಸ್ ದೇವಸ್ಥಾನ ಇದಿತ್ತು.
ಸರಿ ಸರಿ. ಈಗ ತುಂಬ ಚೆಂದ ನಡ್ಕೊಂಡು ಹೋಗ್ತೇವೆ ಸಂಸ್ಥೆ. ಈಗ ಇದನ್ನ ಉದ್ಭವ ಮೂರ್ತಿ ಅಂತ ನೀವು ಹೇಳಿದ್ರಿ. ಹೌದು. ಆ ಉದ್ಭವ ಅನ್ನೋದು ಅದನ್ನು ಏನು, ಅದರ ಇತಿಹಾಸ ಏನು ಅಂತ ಉದ್ಭವ ಮೂರ್ತಿ ಅಂದ್ರೆ ಬೇರೆ ಕಡೆ ಇತ್ತು. ಅದನ್ನ ನಾವು ಚಿಕ್ಕ ಮಕ್ಕಳಲ್ಲೇ ಉದ್ಭವ ಮೂರ್ತಿ ಮಾಡಿ ಈಗ ಈ ಕಾಲದ ತಕ್ಕನಾಗೆ ಅದನ್ನ ವಿಗ್ರಹ ರೂಪದಲ್ಲಿ ಮಾಡಿ ಅದಕ್ಕೆ ಜೀವ ತುಂಬಿ ತುಂಬಾ ಅದನ್ನ ಉದ್ಭವ ಅಂತಂದ್ರೆ ತಾನೇ ಉದ್ಭವ ಅಂತ ಇದು ತಾನೇ ಉದ್ಭವ ಆಗಿತ್ತು. ಆ ಸ್ಥಳ ಆಗಲ್ಲ ಅಂದ್ಬಿಟ್ಟು ಹಿರಿಕರನ್ನ ತಿಳ್ಕೊಂಡು ನಾವು ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕಂದ್ಬಿಟ್ಟು ಅದಕ್ಕೆ ವಿಧಿವಿಧಾನದಲ್ಲಿ ಅದನ್ನ ಬೇರೆ ಕಡೆ ತಂದು ಅದನ್ನ ವಿಗ್ರಹ ರೂಪದಲ್ಲಿ ಶಂಕು ಸ್ಥಾಪನೆ ಮಾಡಿದ್ದೀವಿ ಈ ಜಾಗದಲ್ಲಿ. ಸರಿ ಸರಿ ಸರಿ. ಎಲ್ಲಿ ಆ ಜಾಗ ಮೊದಲು ಇದ್ದಿದ್ದು ಅಂದ್ರೆ ಈ ಇದರಿಂದ ಒಂದು 100-200 ಅಡಿ ದೂರದಲ್ಲಿ ಒಂದು ಕಟ್ಟೆ ಇತ್ತು. ತೆಂಗಿನ ತೋಪು ಅಂತ ಒಂದು ಕಟ್ಟೆ ಇತ್ತು. ಆ ಕಟ್ಟೆ ಮೇಲೆ ಯಮ್ಮ ಉದ್ಭವ ಆಗಿದ್ದಿತ್ತು. ಅಲ್ಲಿ ಹೋಗಿ ಬರಕ್ಕೆ ತೊಂದರೆ ಆಗಿ ತುಂಬಾ ನೀರು ಆ ಕಾಲದಲ್ಲಿ ತುಂಬ ನೀರು ಗದ್ದೆಗಳು. ಅದಕ್ಕೋಸ್ಕರ ಅದರಿಂದ ಹೋಗೋಕ್ಕೆ ತೊಂದರೆ ಆಗುತ್ತೆ ಜನಕ್ಕಂತೇಳಿ ನಮ್ಮ ಊರಿನ ಹಿರಿಕರೆಲ್ಲ ಸೇರಿಬಿಟ್ಟು ಆ ಜಾಗದಿಂದ ಈ ಅಮ್ಮನ ತಂದು ಇಲ್ಲಿ ಪ್ರದಕ್ಷಿಣೆ ಮಾಡಿರೋದು ನಾವು. ಆ ಮಾಡಿದಾಗಿಂದ ನಮಗೆ ಅಭಿವೃದ್ಧಿ ಆಗಿದೆ, ನಮ್ಮ ವಂಶ ಚೆನ್ನಾಗಿ ಬೆಳೆದಿದೆ, ಇಲ್ಲಿ ಬರ ಭಕ್ತಾದಿಗಳು ಚೆನ್ನಾಗವ್ರೆ, ಎಲ್ಲ ಏನು ತೊಂದರೆ ಇಲ್ಲ. ಮುಕ್ಕೊಂಡು ಹೋಗಿ 9 ದಿವಸ 11 ದಿವಸದಲ್ಲಿ ನಮ್ಮ ಕಾರ್ಯ ಜೈ ಮಾಡಿಕೊಡ್ತಾರೆ. ತುಂಬಾ ಸಂತೋಷ. ಹಾಗೇನೆ ಅಲ್ಲಿ ಈ ದೇವರ ಈಶಾನ್ಯ ಮೂರಲ್ಲಿ ಒಂದು ಬನ್ನಿ ಮರ ಇದೆ. ಹೌದು. ಅದ್ರ ಇತಿಹಾಸ ದಯವಿಟ್ಟು ಹೇಳ್ತೀರಾ? ಬನ್ನಿ ಮರ ಅಂದ್ರೆ ಮಕ್ಕಳಾಗ್ಲಿಲ್ಲ, ಏನ್ ತೊಂದರೆ ಆಯ್ತು, ಏನ್ ಕಷ್ಟ ಆಯ್ತು, 9 ದಿನ ಬಂದ್ಬಿಟ್ಟು ಸ್ನಾನ ಮಾಡ್ಬಿಟ್ಟು 9 ದಿವಸ ಬಂದ್ಬಿಟ್ಟು ದೇವಸ್ಥಾನ ಸುತ್ಕೊಂಡು ಬನ್ನಿ ಮರ ಪೂಜೆ ಮಾಡಿದ್ರೆ ಆ ಕಾರ್ಯ ನೆರವೇರುತ್ತಂತ ನಮ್ಮ ಹಿರಿಕರು ಹೇಳಿ ಆವತ್ತಿಂದನೂ ಅದೇ ರೀತಿ ನಡ್ಕೊಂಡ್ ಬರ್ತಾ ಇದ್ದೀವಿ. ಸರಿ ಸರಿ. ಈ ಬನ್ನಿ ಮರ ಅಂತಕ್ಕಂಥದ್ದು ವಿಶೇಷವಾಗಿ ಇದರಲ್ಲಿ ಶನೈಶ್ಚರ ನೆಲೆಸುತ್ತಾರೆ. ಹೌದು. ಆದ್ದರಿಂದ ಶನಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗೇನೆ ಇಲ್ಲಿ ಇದರ ಪಕ್ಕದಲ್ಲೇನೆ ಒಂದು ಅತ್ತಿ ಮರ ಇದೆ. ಹೌದು. ಅಂದ್ರೆ ಅದು ಔದುಂಬರ ವೃಕ್ಷ. ಅದು ಗುರುವಿನ ರೂಪ ಆಗಿದೆ, ದತ್ತಾತ್ರೇಯ ಸ್ವಾಮಿ ರೂಪ ಕೂಡ ಹೌದು. ಅದರಿಂದ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ದಯವಿಟ್ಟು? ಅದರಿಂದ ಏನೇ ಒಂದು ಕಾರ್ಯ ಮಾಡಬೇಕಾದ್ರೆ ಅದು ಒಂದು ಹಾಲು ಉತ್ಪತ್ತಿ ಆಗುತ್ತೆ. ಯಾವುದೇ ಒಂದು ತೊಂದರೆ ಆದರೆ ಉತ್ಪತ್ತಿ ಮಾಡಬೇಕು, ಅದು ಪೂಜೆ ಮಾಡಬೇಕು. ಏನೇ ಒಂದು ಮದುವೆ ದೇವ್ರ ಕಾರ್ಯಕ್ಕೆ ಮಾಡಿದ್ರೆ ಅದನ್ನು ಇದು ಮತ್ತು ಕೋಲ್ಗಳ್ಳಿ ಅಂತ ಇರುತ್ತೆ, ಆ ಎರಡು ತಂದು ಯಾವುದೇ ಒಂದು ಕಾರ್ಯಕ್ಕೆ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ, ವಂಶ ಅಭಿವೃದ್ಧಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಅಮೂಲ್ಯದಲ್ಲಿ ಇಟ್ಟಿದ್ದೀವಿ ಸರ್. ಭಾಳ ಸಂತೋಷ. ತಮ್ಮ ಹೆಸರು ದಯವಿಟ್ಟು ತಿಳಿಸಲಿಲ್ಲ ನೀವು? ನಮ್ಮ ಹೆಸರು ಎಂ ಗೋಪಾಲ್ ಅಂತ. ಇಲ್ಲಿ ಮುಖ್ಯವಾಗಿ ಟ್ರಸ್ಟೀಸ್ ಯಾರಿದ್ದಾರೆ? ಇದರ ಟ್ರಸ್ಟ್ ಬಂದ್ಬಿಟ್ಟು ಎಂ ಸುಬ್ರಾಯಪ್ಪ ಅಂತ ಇದ್ರು, ಅವರು ಕಾರ್ಯದರ್ಶಿಗಳು. ಇವಾಗ ಅವರಿಲ್ಲ. ಇವಾಗ ಅವರು ನೋಡ್ಕೊಂತ ಇರೋರು ಎಂ ನಾಗರತ್ನಮ್ಮ ಅಂತ ಅವ್ರೆ. ಆಮೇಲೆ DC ವೆಂಕಟೇಶ್ ಅಂತ ನಮ್ಮ ತಮ್ಮವರು, ನಮ್ಮ ಚಿಕ್ಕ ಮಗ. ಆಮೇಲೆ ನಾವು ಅವ್ರ ಅಣ್ಣ, ನಾವು ಒಂದು ಮನೆ ಕುಟುಂಬದವ್ರು 4 ಆಳು. ಆಮೇಲೆ ಡೇರಿ ವೆಂಕಟೇಶ್ ಅಂತ ಒಬ್ಬರವ್ರೆ ಅವರು. ಆಮೇಲೆ ಮುನಿಯಪ್ಪ ರೆಡ್ಡಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಇತಿಹಾಸ ಅಂದ್ರೆ ನಂಬರ್ 1 ಅವರು. ನಮ್ಗೆಲ್ಲ ಅದು ಬೆನ್ನೆಲ್ ಬಗ್ಗೆ ನಿಂತ್ಕೊಂಡು ಅವರು ನಮಗೆ ಸಪೋರ್ಟ್ ಮಾಡಿ ಇದನ್ನ ನಡ್ಸ್ಕೊಟ್ಟವ್ರು. ಅವರು ಮುನಿಯಪ್ಪ ರೆಡ್ಡಿ ಅಂದ್ಬಿಟ್ಟು ಅವರು ವೈಸ್ ಚೇರ್ಮನ್ ಆಗಿದ್ರು. ಅವರು ಇಲ್ಲಿಗ. ಎರಡನೇದು ಪ್ರಕಾಶ್ ಅಂತ ಅವ್ರೆ. ಪ್ರಕಾಶ್ ನಮ್ಮ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರುಗಳೆಲ್ಲ ಒಂದು ಕಮಿಟಿ ಮಾಡಿ ಒಂದು ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಬಂದ್ಬಿಟ್ಟು ಮೇಯ್ನು ಒಂದು 4 ಮನೆಯವರಿಗೆ ಟ್ರಸ್ಟ್ ನಡೆಸ್ತೀರಿ. ಟ್ರಸ್ಟ್ ಅಂತ ಮಾಡಿದ್ದೀರಿ, ಆದರೆ ಬರ್ತಾರೆ ಮೇಯ್ನು 4 ಜನ. DC ವೆಂಕಟೇಶ್ ಚಾರಿಟಬಲ್ ಟ್ರಸ್ಟ್ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಇದಕ್ಕೆ ಭಕ್ತಾದಿಗಳು ಯಾವ ರೀತಿಯಲ್ಲಿ ನಿಮಗೆ ಕಾಣಿಕೆ ಕೊಡ್ಬೋದು ಅದನ್ನು ದಯವಿಟ್ಟು ತಿಳಿಸಿದ್ರೆ ನಾವು ಅವರು ನಿಮಗೆ ಗೂಗಲ್ ಪೇ ಆಗಲಿ ಇನ್ನೊಂದಾಗಲಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ದೇವಸ್ಥಾನ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆದ್ದರಿಂದ ಅದ್ರ ಬಗ್ಗೆ ಒಂದು ಸ್ವಲ್ಪ ದಯವಿಟ್ಟು ತಿಳಿಸ್ತೀರಾ? ನಾವು ಟ್ರಸ್ಟ್ ಅಂತ ಮಾಡಿದ್ದೀರಿ ಸ್ವಾಮಿ. ಟ್ರಸ್ಟ್ ಅಂತ ಮಾಡಿಬಿಟ್ಟು ಬಂದ ಭಕ್ತಾದಿಗಳು ಈ ಉಂಡೆ ಕಾಣಿಕೆ ಇದೆ, ಬ್ಯಾಂಕ್ದು ಸ್ಟೇಟ್ಮೆಂಟ್ ಹಾಕಿದ್ದೀರಿ. ಬರ ಭಕ್ತರು ಅದಕ್ಕೆ ಹಾಕಿದ್ರೆ ಎನಿ ಶುಕ್ರವಾರ ಒಂದು 300-400 ಜನ ಊಟ ಅನುದಾನ ನಡೀತಾ ಇದೆ. ಮುಂದಿನ ಬರ ಭಕ್ತರಾದ್ರೂ ಬಂದು ಇಲ್ಲಿ ನಮ್ಮ ಅರ್ಚಕರು ಅಂತ ಇವರೇ, ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು. ಯಾವುದೇ ಪೂಜೆ ವಿಧಾನಗಳು ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಅದು ತಕ್ಕಂಡು ನಾವು ನಡ್ಕೊಂಡ್ರೆ ನಾವು ನಿಮ್ಮ ಸಹಾಯದಿಂದ ನಾವು ಟ್ರಸ್ಟ್ ನಡೆಸ್ಕೊಂಡು ಹೋಗ್ತೀರಿ. 1000 ಜನ ಬಂದು ನಮ್ಮ ಭಕ್ತಾದಿಗಳಿಂದ ಮಾಡಿದ್ರೆ ನಾವು ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಿಕೊಂಡು ಇನ್ನೂ ಒಂದು ದೊಡ್ಡ ಸಂಸ್ಥೆ ಮಾಡೋಕೆ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಭಾಳ ಸಂತೋಷ, ತುಂಬ ಚೆನ್ನಾಗಿ ಹೇಳಿದ್ರಿ. ಮತ್ತು ಇಲ್ಲಿ ಭಕ್ತರುಗಳಿಗೆ ನೀವು
ಪ್ರತಿ ಶುಕ್ರವಾರ ಅನ್ನದಾನ ಎಲ್ಲ ಹೌದು, ನಡೆಯುತ್ತೆ ಅಂತ ಹೌದು. ಬಿಟ್ಟು ಹೇಳಿದ್ರೆ ಆ ಅನ್ನದಾನದ ಬಗ್ಗೆ ದಯವಿಟ್ಟು ಒಂಚೂರು ತಿಳಿಸ್ತೀರಾ? ಈಗ ಪ್ರತಿ ಶುಕ್ರವಾರ ಅನುದಾನ ಮಾಡ್ತಾ ಇದ್ದೀರಿ. ಅದೇ ಬರ ಭಕ್ತಾದಿಗಳಿಂದ ಅಕ್ಕಿ ಆಗಲಿ, ಬೇಳೆ ಆಗಲಿ, ಎಣ್ಣೆ ಆಗಲಿ ಏನೇ ಒಂದು ಸಂಸ್ಥೆಗೆ ತಂದು ಕೊಟ್ಟರೆ ನಿಮ್ಮ ಪರವಾಗಿ ನಾವು ನಿಂತ್ಕೊಂಡು ಒಂದು 4 ಜನ ಇದ್ದೀರಿ, ಅಡುಗೆ ನಾವೇ ನಿಂತ್ಕೊಂಡು ಒಂದು ಅಡುಗೆ ಮಾಡಿ ಬರ ಭಕ್ತರಿಗೆ ಅನ್ನದ ನಡೆಸ್ತಾ ಇದ್ದೀರಿ. ಅದೇ ಥರ ಇನ್ನು ಮುಂದೆ ನೀವು ಬಂದು ನಮ್ಗೆ ಸಹಕಾರ ಕೊಟ್ಟರೆ ಇನ್ನೂ ಸ್ವಲ್ಪ, ಈಗ ಒಂದು ಶುಕ್ರವಾರ ಮಾತ್ರ ನಡೀತಾ ಇದೆ, ನೀವೆಲ್ಲ ಸ್ವಲ್ಪ ಸಹಕಾರ ಕೊಟ್ಟರೆ ಶುಕ್ರವಾರ ಮಂಗಳವಾರ 2 ಸಹ ಮಾಡ್ಬೇಕಂತ ನಮ್ಮೊಂದು ಪ್ರಯತ್ನ ಇದೆ. ಆಯಿತಾ? ನೀವು ಬಂದು ಭಕ್ತಾದಿಗಳಿಂದ ಸಹಾಯ ಮಾಡಿದ್ರೆ 2 ಸಹ ನಾವು ಅನುದಾನ ಸೇವೆ ಮಾಡೋಕ್ಕೆ ನಾವು ರೆಡಿ ಸ್ವಾಮಿ. ತುಂಬ ಸಂತೋಷ. ನೋಡಿ ಭಕ್ತಾದಿಗಳೇ, ಇಲ್ಲಿ ಮುಖ್ಯವಾಗಿ 4 ಶಕ್ತಿಗಳ ಸಂಗಮ ಆಗಿದೆ. ಈ 4 ಶಕ್ತಿಗಳು ಯಾವುದು ಅಂತಂದರೆ ಯಲ್ಲಮ್ಮ ದೇವಿ, ಗಂಗಮ್ಮ ದೇವಿ ಮತ್ತು ಮಂದಮ್ಮ ದೇವಿ ಮತ್ತು ನಗರಾಂಬೆಗೆ ಆಗಿರ್ತಕ್ಕಂಥ ಓಂ ಶಕ್ತಿ. ಇದು 4 ಶಕ್ತಿಗಳ ಒಂದು ಸಂಗಮ. ಅದರ ಜೊತೆಯಲ್ಲಿ ಮಂದಮ್ಮ ದೇವತೆಯ ಜೊತೆಯಲ್ಲಿ 7 ಶಕ್ತಿಗಳು ಸೇರಿಕೊಂಡಿದೆ. ಆ 7 ಶಕ್ತಿಗಳು ಸಪ್ತಮಾತೃಕೆಯರು. ಆದ್ದರಿಂದ ಆ ಸಪ್ತಮಾತೃಕೆಯರು ಸದಾ ಇಲ್ಲಿ ನೆಲೆಸಿ ಎಲ್ಲರಿಗೂ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಇಲ್ಲಿ ಬರೀ ಕೈನಲ್ಲಿ ಹೋಗಿಲ್ಲ. ಯಾರಿಗೆ ಮಕ್ಕಳಾಗಿಲ್ವೋ ಅವ್ರಿಗೆ ಮಕ್ಕಳಾಗಿದೆ, ಮತ್ತು ಯಾರಿಗೆ ಅತಿ ದರಿದ್ರರಾಗಿ ಇರ್ತಾರೋ ಇಲ್ಲಿ ಬಂದು ಬೇಡ್ಕೊಂಡಾಗ ಅವ್ರಿಗೆ ದಾರಿದ್ರ್ಯತೆ ನಿವಾರಣೆ ಆಗುತ್ತೆ. ಹಾಗೂ ಮತ್ತು ಅವರ ಪ್ರತಿಯೊಬ್ಬರು ಕೆಲವರು ಕೆಲಸ ಆಗಿರಲ್ಲ, ಅಂಥವ್ರು ಇಲ್ಲಿ ಬಂದು ಕೇಳ್ಕೊಂಡಾಗ ಕೆಲಸ ಆಗಿರುತ್ತೆ. ಮತ್ತು ಈ ಶಕ್ತಿ ಮುಖ್ಯವಾಗಿ ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಬೆಳಗ್ಗೆ 7:30 ಪೂಜೆ ಶುರುವಾಯಿತು ಅಂತಂದರೆ 8 ಗಂಟೆ ಅಷ್ಟರೊಳಗೆ ಮಹಾಮಂಗಳಾರತಿ ಆಗುತ್ತೆ. ಸಾಯಂಕಾಲವೂ ಅಷ್ಟೇ, ಸಾಯಂಕಾಲ 6ರಿಂದ ಒಂದು 7 ಗಂಟೆ ಒಳಗಡೆ ಮಹಾಮಂಗಳಾರತಿ ಆಗುತ್ತೆ. ಮತ್ತು ವಿಶೇಷವಾಗಿ ಶುಕ್ರವಾರ ಮತ್ತು ಮಂಗಳವಾರದಂದು ತುಂಬ ವಿಶೇಷವಾದ ಪೂಜೆ ನಡೆಯುತ್ತೆ. ಹಾಗೆಯೇ ಈ ಶುಕ್ರವಾರದಂದು ಪ್ರತಿನಿತ್ಯ ಅನ್ನದಾನ ಆಗುತ್ತೆ. ಆ ಅನ್ನದಾನದಲ್ಲಿ ವಿಶೇಷವಾಗಿ ಏನು ಅಂತಂದರೆ 1ರಿಂದ 2 ಗಂಟೆ ತನಕ ಮಹಾ ಭೋಜನ ಆಗುತ್ತೆ ಇಲ್ಲಿ. ಏಕೆಂದರೆ ಅವತ್ತಿನ ಸಹ ಅಭಿಷೇಕಾದಿಗಳು ವಿಶೇಷವಾಗಿ ನಡೆಯುತ್ತೆ. ಎಲ್ಲ ಅನೇಕ ಸಹಸ್ರಾರು ಭಕ್ತರು ಇಲ್ಲಾಂದರೆ ಒಂದು ದಿವಸಕ್ಕೆ ಇಲ್ಲ ಅಂದ್ರೆ ಕೊನೆ ಪಕ್ಷ 10,000ರಿಂದ 15,000 ತನಕ ಇಲ್ಲಿ ಜನ ಸೇರ್ತಾರೆ ಅಂತ ವಿಶೇಷವಾಗಿರ್ತಕ್ಕಂಥ ಮಹಾ ದೇವಸ್ಥಾನ ಇದು. ತಾವುಗಳು ಕೂಡ ಅಷ್ಟೇ, ಪ್ರತಿಯೊಬ್ಬರು ಕೂಡ ನಿಮ್ಮ ಏನು ಕೋರಿಕೆ ಇದೆ ಅದೆಲ್ಲ ಇಲ್ಲಿ ಬಂದು ಕೋರಿಕೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿಕೊಳ್ತಾ ಈ ಒಂದು ಮಾತನ್ನು ಮುಗಿಸ್ತೀನಿ. ಹಾಗೆಯೇ ಈ ಟ್ರಸ್ಟಿ ಆಗಿರ್ತಕ್ಕಂಥ ನಮ್ಮ ಎಂ ಗೋಪಾಲ್ ಅವರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ. ನಿಮ್ಮ ಬಗ್ಗೆ ಒಂಚೂರು ದಯವಿಟ್ಟು ಒಂಚೂರು ಹೇಳಿ. ಯಾಕೆಂದರೆ ಇವರು ಧರ್ಮಕರ್ತರಾಗಿದ್ದಾರೆ, ಅದರಿಂದ ಇವ್ರ ಬಗ್ಗೆ ದಯವಿಟ್ಟು ಒಂದು ಸ್ವಲ್ಪ ತಿಳ್ಕೊಬೇಕಾದ್ದೆ. ಈಗ ಫಸ್ಟು ನಾವು ಇರಲಿಲ್ಲ, ನಮ್ಮ ತಂದೆಯವರು ನಡೆಸ್ಕೊಂಡವರು, ನಮ್ಮ ತಂದೆ ನಮ್ಮ ಅತ್ತೆಯವರು ನಡೆಸ್ಕೊಂಡವರು. ಅವ್ರು ತೀರಿಕೊಂಡ್ಮೇಲೆ ಆಮೇಲೆ ಟ್ರಸ್ಟ್ ಅಂತ ಮಾಡಿ ನಾವು ನಮ್ಮ ಹಿರಿಕರು ಹೋದ್ಮೇಲೆ ನಾವು ಒಂದು 4 ಜನ DC ವೆಂಕಟೇಶ್ ಅವರು, ಸುಬ್ರಾಯಪ್ಪ ಅವರು, ಆಮೇಲೆ ಡೇರಿ ವೆಂಕಟೇಶ್ ಅವರು, ಮತ್ತು ಪ್ರಕಾಶ್ ಅವರು, ರಾಜಪ್ಪ, ಆಮೇಲೆ ಶ್ರೀನಿವಾಸ್ ಅವರು, ಒಂದು 8 ಜನ, ಒಂದು 10 ಜನ ಗ್ರೂಪ್ ಮಾಡಿಕೊಂಡು ಒಂದು ಟ್ರಸ್ಟ್ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಆದರೆ ಇವಾಗ ಯಾವುದೇ ಕಷ್ಟ ಬರಲಿ, ಏನೇ ಒಂದು ಕಾರ್ಯಕ್ರಮ ಆಗಲಿ, ಎಲ್ಲ ಒಂದು ಸೇರಿಬಿಟ್ಟು ಒಂದು ಇದರಲ್ಲಿ ನಾವು ಒಂದು ಕಮಿಟಿ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಅದು ಯಾವುದೇ ಸಹಕಾರ ಇಲ್ಲ, ನಿಮ್ಮಂಥ ಭಕ್ತಾದಿಗಳಿಂದ ಇದರಿಂದ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಸಂತೋಷ ದೇವರೇ. ಆದಷ್ಟು ದಯವಿಟ್ಟು ಈ ದೈವಿ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಳ್ತಾ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಸಾಕ್ಷಾತ್ ಆ 7 ಮಂದಮ್ಮ ದೇವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ಗೌರೇರ್ವಿಮಾಯ ಸಲಿಲಾನಿ ತಕ್ಷತ್ಯೇಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭೂವಶೇ ಸಹಸ್ರ ಅಕ್ಷರ ಪರಮೇವ್ಯೋ ವನ್ನ